ಅನಾರೋಗ್ಯ ಅಂತ ಸುಳ್ಳು ಹೇಳಿದ್ದಾರೆ. ಊರಿಗೂ ಹೋಗಿಲ್ಲ, ಬೆಂಗಳೂರಿನಲ್ಲೂ ಕೂಡ ಇಲ್ಲ ಜ್ಞಾನೇಂದ್ರ ಕುಮಾರ್. ಉತ್ತರ ಪ್ರದೇಶದ ನಿವಾಸಕ್ಕೂ ಇಡಿ ಅಧಿಕಾರಿಗಳು ಹೋಗಿ ಭೇಟಿ ಕೊಟ್ಟಿದ್ದಾರೆ. ಲಕ್ನೋ ಸಮೀಪದ ಮನೆಯಲ್ಲೂ ಕೂಡ ಜ್ಞಾನೇಂದ್ರ ಕುಮಾರ್ ಇಲ್ಲ. ತಂದೆಗೆ ಹೃದಯಾಘಾತವಾಗಿದೆ ಅಂತ ಜ್ಞಾನೇಂದ್ರ ಕುಮಾರ್ ರಜೆ ಪಡೆದಿದ್ರಂತೆ. ನಾನು ಆರೋಗ್ಯವಾಗಿದ್ದೇನೆ ಅಂತ ಕೊನೆಗೆ ಅವ್ರ ತಂದೆ ಹೇಳಿದ್ದಾರೆ. ಅಲ್ಲದೆ ಜ್ಞಾನೇಂದ್ರ ಕುಮಾರ್ ಊರಿಗೆ ಬಂದಿಲ್ಲ ಅಂತ ಕೂಡ ತಂದೆ ಹೇಳ್ಕೊಂಡಿದ್ದಾರೆ. ತಂದೆಗೆ ಅನಾರೋಗ್ಯ, ಹೃದಯಾಘಾತವಾಗಿದೆ ಅಂತ ಹೇಳಿ ಜ್ಞಾನೇಂದ್ರ ಕುಮಾರ್ ರಜೆ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಆದರೆ ಇಡಿ ಅಧಿಕಾರಿಗಳು ಅವರನ್ನು ಹುಡುಕೊಂಡು ಹೋದಾಗ ಅವರು ಬೆಂಗಳೂರಿನಲ್ಲೂ ಕೂಡ ಇಲ್ಲ, ಈತ ತಮ್ಮ ಊರಿಗೂ ಕೂಡ ಹೋಗಿಲ್ಲ. ಇದರಿಂದಾಗಿ ಈಗ ಮತ್ತಷ್ಟು ಅನುಮಾನಗಳು ಹುಟ್ಕೊಂಡಿದೆ. ಹಾಗಾದ್ರೆ ಜ್ಞಾನೇಂದ್ರ ಕುಮಾರ್ ಎಲ್ಲಿದ್ದಾರೆ? ಇಡಿ ಅಧಿಕಾರಿಗಳು ಅವರ ಸ್ವಂತ ಊರಿನಲ್ಲೂ ಕೂಡ ತನಿಖೆ ಮುಂದುವರಿಸಿದ್ದಾರೆ. ಅಷ್ಟೇ ಅಲ್ಲ, ಉತ್ತರ ಪ್ರದೇಶದ ಲಕ್ನೋ ಸಮೀಪದಲ್ಲಿರ್ತಕ್ಕಂಥ ಅವರ ನಿವಾಸಕ್ಕೂ ಕೂಡ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಆದರೆ ಅಲ್ಲೂ ಕೂಡ ಜ್ಞಾನೇಂದ್ರ ಕುಮಾರ್ ಸಿಕ್ಕಿಲ್ಲ. ಇಲ್ಲಿ ಮತ್ತೊಂದು ಅಚ್ಚರಿ ಏನು, ಜ್ಞಾನೇಂದ್ರ ಕುಮಾರ್ ಅವರ ತಂದೆಯೇ ಹೇಳಿದ್ದಾರೆ ಸ್ವತಃ, ನಾನು ಆರೋಗ್ಯವಾಗಿದ್ದೇನೆ ಅಂತ. ಅಷ್ಟೇ ಅಲ್ಲ, ಜ್ಞಾನೇಂದ್ರ ಕುಮಾರ್ ಊರಿಗೆ ಬಂದಿಲ್ಲ ಅನ್ನುವಂಥ ಮಾಹಿತಿಯನ್ನು ಕೂಡ ಅವ್ರ ತಂದೆ ಕೊಟ್ಟಿದ್ದಾರೆ. ಹಾಗಾದ್ರೆ ಜ್ಞಾನೇಂದ್ರ ಕುಮಾರ್ ಎಲ್ಲಿ? ಎಸ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಎಸ್ ಹನುಮಂತರಾಜು, ನನ್ನ ಮೊದಲನೇ ಪ್ರಶ್ನೆ, ಈಗ ಜ್ಞಾನೇಂದ್ರ ಕುಮಾರ್ IAS ಅಧಿಕಾರಿ ಎಲ್ಲಿದ್ದಾರೆ? ಗುಡ್ ಮಾರ್ನಿಂಗ್ ಪ್ರಮೋದ್. ಈಗಾಗಲೇ ಏನು KPSC ಹಗರಣಕ್ಕೆ ಸಂಬಂಧಪಟ್ಟಂತೆ ಏನು ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಜ್ಞಾನೇಂದ್ರ ಕುಮಾರ್ ಅವರ ಮನೆ ಮೇಲೆ ದಾಳಿಯನ್ನು ನಡೆಸಿ ಪರಿಶೀಲನೆ ನಡೆಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಯಮಾಲ್ನಲ್ಲಿರ್ತಕ್ಕಂಥ ನಿವಾಸದ ಮೇಲೆ ಈಗಾಗಲೇ ನೋಟಿಸನ್ನು ಕೂಡ ಇಡಿ ಅಧಿಕಾರಿಗಳು ಅಂಟಿಸಿದ್ರು. ನೀವೆಲ್ಲೇ ಇದ್ರೂ ಕೂಡ 25ನೇ ತಾರೀಕೊಂದು ಶಾಂತಿನಗರದಲ್ಲಿರ್ತಕ್ಕಂಥ ಇಡಿ ಕಚೇರಿಗೆ ಭೇಟಿ ಕೊಡಬೇಕು ಅಂತೇಳಿ ಒಂದು ಸಮನ್ಸನ್ನು ಕೂಡ ಅಂಟಿಸಿದ್ರು. ಇದರ ಭಾಗವಾಗಿ ಮುಂದುವರೆದ ಭಾಗವಾಗಿ ಈಗಾಗಲೇ ಲಕ್ನೋದ ಅವರ ನಿವಾಸದ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಈ ಎರಡದರ ಭಾಗವಾಗಿ ನಾವು ನೋಡ್ತಾ ಹೋಗ್ತಿದ್ರೆ ಈಗಾಗಲೇ ಜ್ಞಾನೇಂದ್ರ ಕುಮಾರ್ ಅವರು ಏನು ಸರ್ಕಾರಕ್ಕೆ ಪತ್ರವನ್ನು ಬರೆದು ತಮ್ಮ ತಂದೆ ಅವರಿಗೆ ಹುಷಾರಿಲ್ಲ, ಹೃದಯ ಸ್ತಂಭನ ಆಗಿದೆ, ಈ ನೆಲೆಯಲ್ಲಿ ನನಗೆ 11 ವಾರಗಳ ಕಾಲ ರಜೆ ಬೇಕು ಅಂತೇಳಿ ರಜೆ ಮೇಲೆ ತೆರಳುತ್ತಿದ್ದೇನೆ ಅಂತೇಳಿ ಒಂದು ಪತ್ರವನ್ನು ಕೂಡ ಏನು ಸರ್ಕಾರಕ್ಕೆ ಕೂಡ ಸಲ್ಲಿಸಿ ಹೋಗಿದ್ರು. ಈ ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಅವರ ನಿವಾಸಕ್ಕೂ ಕೂಡ ದಾಳಿಯನ್ನು ನಡೆಸಿದಂಥ ವೇಳೆಯಲ್ಲಿ ಅವರ ತಂದೆಯವರಿಗೆ ಯಾವುದೇ ರೀತಿಯ ಅಂದರೆ ಆರೋಗ್ಯದಲ್ಲಿ ಸಮಸ್ಯೆ ಇಲ್ಲ, ನಾನು ಹುಷಾರಾಗಿದ್ದೀನಿ ಅಂತೇಳಿ ಇಡಿ ಅಧಿಕಾರಿಗಳಿಗೆ ಮಾಹಿತಿ ಕೊಡ್ತಾ ಹೋಗಿದ್ದಾರೆ. ಇಲ್ಲಿ ಏನು ಜಯಮಾಲ್ನಲ್ಲಿರ್ತಕ್ಕಂಥ ನಿವಾಸದ ಮೇಲೆ ದಾಳಿಯಲ್ಲಿ ನಡೆಸ್ತಕ್ಕಂಥ ವೇಳೆಯಲ್ಲಿ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಡಿವೈಸ್ಗಳು ಜೊತೆಗೆ ಯಾವುದೇ ಕಾಗದ ಪತ್ರಗಳು ಕೂಡ ದೊರಕಿಲ್ಲ. ಇವೆಲ್ಲನೂ ಕೂಡ ಏನು ತುಲನಾತ್ಮಕವಾಗಿ ನೋಡ್ತಾ ಹೋಗ್ತಿದ್ರೆ ಎಲ್ಲೋ ಒಂದು ಕಡೆ ಪಶುವೈದ್ಯಾಧಿಕಾರಿಯ ಎಕ್ಸಾಮ್ನ ಕಂಟ್ರೋಲ್ ಆಗಿರ್ತಕ್ಕಂಥ ಏನು ಜ್ಞಾನೇಂದ್ರ ಕುಮಾರ್ ಅವರಿದ್ದಾರೆ, ಇವೆಲ್ಲವನ್ನು ಕೂಡ ನೋಡಿ ಮೊದಲೇ ಏನು ಶಿವಶಂಕರಪ್ಪ ಅವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಇದನ್ನು ಮನಗಂಡಂತಹ ಏನು ಜ್ಞಾನೇಂದ್ರ ಕುಮಾರ್ ಅವರು ಮೊದಲೇ ಪ್ಲಾನ್ ಮಾಡಿ ಎಲ್ಲ ತಪ್ಪಿಸಿಕೊಂಡ್ರ, ದೆಹಲಿಗೆ ತೆರಳಿ ಅಲ್ಲಿಂದ ನಾಪತ್ತೆ ಆದ್ರು ಅನ್ನೋದು ಕೂಡ ಈಗ ಅನುಮಾನ ಕೂಡ ದಟ್ಟವಾಗ್ತಿದೆ. ಇದುವರೆಗೂ ಕೂಡ ಏನು ಸರ್ಕಾರಕ್ಕೆ ಒಂದು ರಜೆ ಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ, ಆದರೆ ಮನೆಯವರ ಸಂಪರ್ಕಕ್ಕೂ ಸಿಗ್ತಿಲ್ಲ, ಜೊತೆಗೆ ಯಾವುದೇ ದೂರವಾಣಿ ಕಾರ್ಯ ಸಂಪರ್ಕಕ್ಕೂ ಕೂಡ ಜ್ಞಾನೇಂದ್ರ ಕುಮಾರ್ ಅವರು ಸಿಗ್ತಿಲ್ಲ. ಇದಿಷ್ಟೇ ಅಲ್ಲದೆ ಅವರ ಮನೆಯವರು ಕೂಡ ಅವರ ತಂದೆ ಹೊರತಾಗಿ ಅವರ ತಂದೆ ಹಾಗೂ ಅವರ ಕೇರ್ ಟೇಕರ್ ಹೊರತಾಗಿ ಅವರ ಸಂಬಂಧಿಕರಾಗಲಿ ಅವರ ಮನೆಯವರಾಗಲಿ ಯಾರೂ ಕೂಡ ಇದುವರೆಗೂ ಕೂಡ ಸಂಪರ್ಕ ಸಿಗ್ತಿಲ್ಲ. ಇದನ್ನು ಮನಗಂಡಂತಹ ಇಡಿ ಅಧಿಕಾರಿಗಳು ಈಗ ಏನು ಅವರ ಚಿರಾಸ್ತಿ, ಸ್ಥರಾಸ್ತಿ ಹಾಗೂ ಬ್ಯಾಂಕ್ನ ಡೀಟೇಲ್ಸನ್ನು ಕೂಡ ಈಗಾಗಲೇ ಪಡೆದುಕೊಳ್ತಿದ್ದಾರೆ. ಎಲ್ಲೊಂದು ಕಡೆ ಇವೆಲ್ಲವನ್ನು ಕೂಡ ನೋಡ್ತಾ ಇದ್ದರೆ ಏನು ಪಶುವೈದ್ಯಾಧಿಕಾರಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ ಕಂಟ್ರೋಲ್ ಆಗಿರ್ತಕ್ಕಂಥ ಜ್ಞಾನೇಂದ್ರ ಕುಮಾರ್ ಅವರು ಇಡಿ ಅಧಿಕಾರಿಗಳ ಏನು ದಾಳಿಗೆ ಬೆದರಿ ಎಲ್ಲಾದರೂ ನಾಪತ್ತೆ ಆದರೂ ಅನ್ನೋದು ಕೂಡ ಒಂದು ಅನುಮಾನ ಕೂಡ ದಟ್ಟವಾಗಿ ಕಾಡ್ತಿದೆ.